ಅದೇ ರೀತಿ ನಾವು ಕರ್ಕಾಟಕ ರಾಶಿಯನ್ನು ನೋಡೋದಿದ್ರೆ ಎಲ್ಲೋ ಒಂದು ಕಡೆ ಕರ್ಕಾಟಕ ರಾಶಿ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸ ಇರುವಂಥದ್ದು ಕಾಣ್ತಾ ಇದೆ. ಯಾಕಂದರೆ ನವಮದಲ್ಲಿ ಶನಿ ಇರುವಂಥದ್ದು ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ತಂದೆ ವಿಚಾರದಲ್ಲಿ ತುಂಬ ಒಂದು ಬಲವಾಗಿ ತೊಂದರೆ ಆಗ್ತಿರುವಂಥದ್ದು. ಅದರಲ್ಲೂ ನೋಡಿ ದ್ವಿತೀಯ ಸ್ಥಾನದಲ್ಲಿ ಕೇತು ಇತ್ತಂದರೆ ಮುಗಿದೇ ಹೋಯಿತು. ಫ್ಯಾಮಿಲಿಯಲ್ಲಿ ಖಂಡಿತ ಏನೋ ಒಂದು ಸಾವು ನೋವುಗಳು. ಈಗ ಆಲ್ರೆಡಿ 4-5 ತಿಂಗಳ ಮುಂಚೆ ಮನೆಯಲ್ಲಿ ತುಂಬ ವಿಪರೀತವಾಗಿ ಒಂದು ಗಲಾಟೆ ಏನು ತೊಂದರೆ ಆಗಿದೆ. ಅದೇ ರೀತಿ ಕೂಡ ಇವಾಗ ಸ್ವಲ್ಪ ಮಟ್ಟಿಗೆ ನಿರಾಳ ಆದರೂ ಕೂಡ ಎಲ್ಲ ಒಂದು ಕಡೆ ವಿಪರೀತ ಧನ ಖರ್ಚು, ನಿಮ್ಮ ಕೈಯಲ್ಲಿ ಕಂಟ್ರೋಲೇ ಆಗ್ತಾ ಇಲ್ಲ. ತುಂಬ ನಿಮ್ಮ ಯಾವುದೇ ರೀತಿಯೂ ನಾವು ಅದನ್ನು ಹಿಡಿತದಲ್ಲೇ ಸಿಗ್ತಾನೆ ಇಲ್ಲ ನಿಮಗೆ, ಅಷ್ಟು ಧನವ್ಯಯ ಆಗುವಂಥದ್ದು. ಆ ಕುಟುಂಬದಿಂದನೇ ನಿಮ್ಮ ಮನಸ್ಸಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಬೇಸರ ಆಗುವಂಥದ್ದು ನಾವು ಕಾಣ್ತಾ ಇದ್ವಿ. ಆದರೆ ಎಲ್ಲ ಒಂದು ಕಡೆ ಶುಕ್ರ ಗ್ರಹ ಇರೋವಂಥದ್ದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಕೊಡುವಂಥದ್ದು, ಸ್ವಲ್ಪ ಮಟ್ಟಿಗೆ ಖುಷಿ ಕೊಡುವಂಥದ್ದು ಕೂಡ ನಾವು ಕಾಣ್ತೀವಿ ಈ ವಾರದಲ್ಲಿ. ಆದರೆ ರಾಹುಕೇತುಗಳನ್ನ ಶಾಂತಿ ಮಾಡೋದು ಮರಿಬೇಡಿ. ಯಾಕಂದರೆ ರಾಹುಕೇತುಗಳು ಪ್ರಬಲವಾಗಿ ಇರೋದ್ರಿಂದ ಎಲ್ಲೊಂದು ಕಡೆ ಧನವೇ ಆಗುವಂಥದ್ದು. ಮತ್ತು ಅದರಲ್ಲೂ ಈ ಹಾರ್ಸ್ ರೈಡಿಂಗು ಮತ್ತು ಈ ಮೊಬೈಲ್ ಆ್ಯಪ್ಗಳಲ್ಲಿ ಸಾಮಾನ್ಯ ಏನು ಒಂದು ಗೇಮ್ ಆಡ್ತಾರೆ ಅದರಲ್ಲಂತೂ ತುಂಬ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಕೂಡ ಮಾಡಿ. ಯಾಕಂದರೆ ಸುಮಾರು ಜನ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ರೋಡ್ಗೆ ಬಂದಿರುವಂಥ ಸಾಧ್ಯತೆ ಅದು ಕರ್ಕಾಟಕ ರಾಶಿಯವರಿಗೆ ಇರುವಂಥದ್ದು. ಅದರಲ್ಲೂ ಮೊದಲನೇದಾಗಿ ಏನಂದರೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಚಂಚಲ ಸ್ವಭಾವದಲ್ಲಿ ಇರುವಂಥವ್ರು. ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ತಾಯಿ ಹೃದಯ ಹೊಂದಿದ್ರು ಕೂಡ ಎಲ್ಲೊಂದು ಕಡೆ ತುಂಬ ಎಮೋಷನಲ್ ಆಗಿ ಮಾತಾಡೋವಂಥದ್ದು. ತುಂಬ ಯಾರೋ ಕಷ್ಟ ಕಾರ್ಪಣ್ಯ ಅಂದರೆ ಅವ್ರಿಗೆ ಅದೇ ರೀತಿ ಸ್ಪಂದಿಸ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅವರು ಆತುರವಾಗಿ ಒಂಥರ ಚಂಚಲ ಸ್ವಭಾವದಿಂದ ಬಂದು ಯಾವುದೇ ಒಂದು ವಿಚಾರ ಆಗಲಿ ಸ್ವಲ್ಪ ಹಿರಿಯರೊಂದಿಗೆ ಮಾರ್ಗದರ್ಶನ ತಗೊಳ್ಳುವಂಥದ್ದು ಮಾಡಿ. ಮತ್ತು ಯಾವುದೇ ಒಂದು ಕಡೆ ನೋಡಿ ದ್ವಿತೀಯದಲ್ಲಿ ಕೇತು ಇದ್ದರೂ ಕೂಡ ತುಂಬ ಜೋರಾಗಿ ಮಾತಾಡುವಂಥದ್ದು, ಸ್ವಲ್ಪ ಕೆಟ್ಟ ಪದಗಳನ್ನ ಯೂಸ್ ಮಾಡೋವಂಥದ್ದು ಕೂಡ ನಾವು ಕಾಣ್ತೀವಿ. ಆದರೆ ಎಲ್ಲೊಂದು ಕಡೆ ಶುಕ್ರನು ಇರೋದ್ರಿಂದ ಎಲ್ಲೊಂದು ಕಡೆ ಅದು ಕಂಟ್ರೋಲ್ ಆದರೂ ಕೂಡ ಮನಸ್ಸು ತಡೆಯಲ್ಲ. ಎಲ್ಲೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸ್ಕೋಪವಾಗಿ ಏನಾದರೂ ಮಾತಾಡುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ಆದರೆ ವಿದ್ಯಾರ್ಥಿಗಳಿಗೆ ನಾವು ನೋಡಿದ್ರೆ ತುಂಬ ಚೆನ್ನಾಗಿರುವಂಥದ್ದು. ಯಾಕಂದರೆ ಚತುರ್ಥ ಭಾವದಲ್ಲಿ ಬುಧ ಇರುವಂಥದ್ದು, ಸ್ವಲ್ಪ ಮಟ್ಟಿಗೆ ಕುಜನ ಒಂದು ತೊಂದರೆ ಇದ್ದರೂ ಕೂಡ ಎಲ್ಲೊಂದು ವಿದ್ಯಾರ್ಥಿಗಳಿಗೆ ತುಂಬ ಒಂದು ಅನುಕೂಲನೇ ಅಂತ ಕಾಣುತ್ತೆ. ಆಮೇಲೆ ಭೂಮಿ ಲಾಭ ನೋಡಿ, ಖಂಡಿತ ಇಷ್ಟು ತೊಂದರೆ ಮಧ್ಯದಲ್ಲೂ ಕೂಡ ಎಲ್ಲೊಂದು ಕಡೆ ಭೂಮಿ ವಿಚಾರ ಆಗಲಿ, ಭೂಮಿ ಪರ್ಚೇಸ್ ಮಾಡೋವಂಥದ್ದು, ಯಾರೊಬ್ಬರು ಕಂಪ್ನಿ ಮಾಡೋವಂಥವ್ರಿಗೆ, ಒಂದು ದೊಡ್ಡ ಕಂಪ್ನಿ ಮಾಡೋವಂಥದ್ದು, ಅಥವಾ ಹೊಸದಾಗಿ ಏನಾದರೂ ಅಂಗಡಿ ಮುಗ್ಗಟ್ಟು ಓಪನ್ ಮಾಡೋವಂಥವ್ರಿಗಂತೂ ಇದು ಒಂದು ಶುಭ ಸಮಯ ಅಂತಾರೆ ಕೂಡ ಈ ವಾರ ತಿಳಿಸ್ಬೋದು. ನೋಡಿ ಪರಿಹಾರ ಅಂತ ಬಂದಾಗ ಇದು ಮುಖ್ಯವಾಗಿ ರಾಹುಕೇತುಗಳ ಒಂದು ಪ್ರಭಾವದಿಂದ ಅವರನ್ನು ಶಾಂತಿ ಮಾಡುವಂಥದ್ದು, ಮತ್ತು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತ ಹೇಳುವಂಥದ್ದು, ಅಥವಾ ಸೋಮವಾರ ಶಿವನಿಗೆ ಒಂದು ಹಾಲಿನ ಅಭಿಷೇಕ ಮಾಡುವಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು.